ಸಿದ್ಧರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿ ಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪುನೂರರ ಶುದ್ಧ ಚೈತನ್ಯಕ್ಕೆ ನಮೋ. ಆತ್ಮೀಯರೇ, ಇದೊಂದು ಅನಿರೀಕ್ಷಿತವಾಗಿರತಕ್ಕ ಅನೂಹ್ಯವಾದ, ಅಷ್ಟೊಂದು ಸುಖಕರವಲ್ಲದ, ನಿರಾಶಾದಾಯಕ ಸಂಚಿಕೆ. ವಾಸ್ತವವಾಗಿ ಈ ಹೊತ್ತಿನಿಂದ, ಅಂದರೆ ಜೂನ್ 21ನೇ ತಾರೀಖಿನಿಂದ ನಾವು ನಮ್ಮ ವಾರಕ್ಕೆ 3 ಉತ್ತರ ಮಹಾಭಾರತ ಈ ಸಂಚಿಕೆಗಳ ಪುನರಾರಂಭವನ್ನು ಮಾಡ್ತೀನಿ ಅಂತ ನಾನು ಹಿಂದಿನ ಸಲ ಮಾತಾಡಿದಾಗ ಹೇಳಿದ್ದೆ. ಅದರಂತೆ ಈ ಹೊತ್ತಿನಿಂದ ಅದು ಶುರುವಾಗಬೇಕು, ಮರುಪ್ರಾರಂಭ ಆಗಬೇಕು. ಆದರೆ ಹಾಗೆ ಆಗಲಿಕ್ಕೆ ವಿಧಿ ಅಡ್ಡ ಬಂದಿದೆ. ಇರುವ ವಿಷಯವನ್ನು ನಿಮ್ಮ ಮುಂದೆ ನಾನು ಮಂಡನೆ ಮಾಡಿಬಿಡ್ತೇನೆ. ಸುಮಾರು 20 ದಿವಸಗಳ ಹಿಂದೆ ಒಂದು ಬೆಳಿಗ್ಗೆ ನನ್ನ ಕಣ್ಣು ಸರಿಯಾಗಿ ಕಾಣಿಸದೇ ಹೋಯಿತು. ಆಗ ನಾನು ಶ್ರೀಲಂಕಾ ಪ್ರವಾಸದಲ್ಲಿದ್ದೆ. ಅಲ್ಲಿಂದ ಬಂದು ವೈದ್ಯರ ತಪಾಸಣೆ ಎಲ್ಲ ಆಯಿತು. ಈ ಮಿದುಳಿನ ಯಾವುದೋ ಒಂದು ಕೂದಲೆಳೆಯ ರಕ್ತನಾಳದಲ್ಲಿ ಅರಬಿಂದುವಿನಷ್ಟು ರಕ್ತ ಹೆಪ್ಪುಗಟ್ಟಿದೆಯಂತೆ. ಹಾಗೆ ಕಟ್ಟಿದ್ದರಿಂದಾಗಿ ನನಗೆ ಬಲಗಣ್ಣಿನ 90 ಭಾಗ ಕಾಣಿಸ್ತಾ ಇಲ್ಲ, ಎಡಭಾಗದ ಸುಮಾರು 40-50 ಭಾಗ ಕಾಣಿಸ್ತಾ ಇಲ್ಲ. ಕಾಣಿಸ್ತಾ ಇರತಕ್ಕಂಥ ಅಲ್ಪ ದೃಷ್ಟಿಯಲ್ಲಿ ನಾನು ಓಡಾಡಬಲ್ಲೆ, ಯಾರನ್ನಾದ್ರೂ ಹಿಡ್ಕೊಂಡು ಎಲ್ಲಿಗಾದ್ರೂ ಹೋಗಿ ಬರಬಲ್ಲೇನೇ ವಿನಃ ಬಹಳ ದೊಡ್ಡ ಸಮಸ್ಯೆ ಆಗಿರತಕ್ಕಂಥದ್ದು ಓದಲಿಕ್ಕಾಗ್ತಾ ಇಲ್ಲ. ಅಕ್ಷರಗಳು ಸರಿಯಾಗಿ ಕಾಣಿಸ್ತಾ ಇಲ್ಲ. ಬಹಳ ಕಷ್ಟಪಟ್ಕೊಂಡು ಎಡಗಣ್ಣಿನಲ್ಲಿ ಒದ್ದಾಡ್ಕೊಂಡು ನೋಡಿದ್ರು ತುಂಬಾ ತ್ರಾಸದಾಯಕವಾಗತ್ತೆಯೇ ವಿನಃ ಸಮಾಧಾನಕರವಾಗಿ ಓದೋಕ್ಕಾಗ್ತಾ ಇಲ್ಲ. ವೈದ್ಯರು ಅದನ್ನೆಲ್ಲ ಪರೀಕ್ಷೆ ಮಾಡಿದ್ದಾರೆ. ಅವರೇನೋ ಭರವಸೆಯ ಮಾತನ್ನು ಆಡಿದ್ದಾರೆ. 1-2-3 ತಿಂಗಳ ಅವಧಿಯ ಹೊತ್ತಿಗೆ ದೃಷ್ಟಿ ಮತ್ತೆ ಮರಳಬಹುದು, ಆದರೂ ಪೂರ್ಣ ಪ್ರಮಾಣದಲ್ಲಿ ಬರೋದಿಲ್ಲ, 100ಕ್ಕೆ 70 ಭಾಗ ಬರಬಹುದು ಅಂತೆಲ್ಲ ಹೇಳಿದ್ದಾರೆ. ಆದರೆ ಯಾವುದೂ ಭರವಸೆಯ ಮಾತನ್ನು ಆಡಿಲ್ಲ. ಈ ಪರಿಸ್ಥಿತಿಯಲ್ಲಿ ನಾನು ಸಾಮಾನ್ಯವಾಗಿ ಇಷ್ಟೋ ವರ್ಷಗಳು, ಒಂದು 25-30 ವರ್ಷಗಳಿಂದ ಕೊಡ್ತಾ ಇರತಕ್ಕಂಥ ಉಪನ್ಯಾಸಗಳನ್ನ, ಅಂದರೆ ರಾಮಾಯಣವೋ, ಭಗವದ್ಗೀತೆಯೋ, ಹರಿಶ್ಚಂದ್ರ ಕಾವ್ಯೋ, ಕುಮಾರವ್ಯಾಸ ಭಾರತ, ಇಂತಹ ಉಪನ್ಯಾಸಗಳನ್ನು ಕೊಡಬಲ್ಲೇನೇ ವಿನಃ ಅಧ್ಯಯನ ಮಾಡಿ ಪ್ರಶ್ನೋತ್ತರಗಳನ್ನ ನಡೆಸಲಿಕ್ಕೆ ನನಗೆ ಶಕ್ತಿ ಇಲ್ಲ, ಕಾಣಿಸ್ತಾ ಇಲ್ಲ. ಅದರಲ್ಲೂ ನಮ್ಮ ವಾರಕ್ಕೆ 3 ಉತ್ತರದ ಕಾರ್ಯಕ್ರಮ ನೆನೆ ನಿಂತಿರತಕ್ಕಂಥದ್ದೇ ಅಧ್ಯಯನದ ಮೇಲೆ. ಹೀಗೆ ಅದು ಆಗದ್ದರಿಂದ ನಾನು ನಿರುಪಾಯನಾಗಿದ್ದೇನೆ. ಎಲ್ಲಿಯ ತನಕ ನನಗೆ ದೃಷ್ಟಿ ಮತ್ತೆ ಬರುವುದಿಲ್ಲ, ಅಲ್ಲಿಯ ತನಕ ನಾನು ಹೀಗೆ ಕಿಂಕರ್ತವ್ಯ ಮೂಢನಾಗಿಯೇ ಇದ್ದೇನೆ. ಹೇಳ್ತಾ ಇದ್ದಾರೆ ಸೆಪ್ಟೆಂಬರ್ ಅಕ್ಟೋಬರ್ ಹೊತ್ತಿಗೆ ಏನಾದರೂ ಗುಣ ಕಾಣಬಹುದು ಅಂತ. ಹಾಗೆ ಏನಾದರೂ ಗಣಪತಿಯ ಅನುಗ್ರಹವಾದರೆ ನಾನು ತಮ್ಮನ್ನ ನವೆಂಬರ್ ಪ್ರಾರಂಭದಲ್ಲಿ ನಿಮ್ಮ ಜೊತೆಗೆ ಮಾತಾಡ್ತೀನಿ. ನನ್ನ ಪರಿಸ್ಥಿತಿಯನ್ನ ನಿಮ್ಮಲ್ಲಿ ಅರುಹೆ ಮಾಡುತ್ತೇನೆ. ಅಕಸ್ಮಾತ್ ಈಗ ಹೋಗಿರುವ ದೃಷ್ಟಿ ಬಂದರೆ ಬಹಳ ಆಶಾವಾದಿಯಾಗಿ ನವೆಂಬರ್ 1ನೇ ತಾರೀಕಿನಿಂದ ಪುನರಾರಂಭ ಮಾಡೋಣ ಅಂತ ಆಶೆ ಇದೆ. ಅದು ಎಷ್ಟರ ಮಟ್ಟಿಗೆ ಸಫಲವಾಗುತ್ತೋ ನನಗೆ ಗೊತ್ತಿಲ್ಲ. ನೀವು ಕಳಿಸತಕ್ಕಂಥ ಪ್ರತಿಕ್ರಿಯೆಯನ್ನು ನಾನು ನನ್ನ ಧರ್ಮಪತ್ನಿನೋ ಮಗನತ್ತಲ್ಲೋ ಓದಿಸಿ ಕೇಳಬೇಕೆ ವಿನಃ ನೋಡ್ಲಿಕ್ಕಾಗೋದಿಲ್ಲ. ಈ ಎಲ್ಲ ಕಷ್ಟಕರ ಸಂದರ್ಭದಲ್ಲಿ ಇಂದಿನಿಂದ ನಾನು ಆರಂಭ ಮಾಡಬೇಕು ಅಂತ ಇರತಕ್ಕಂತಹ ಕಾರ್ಯಕ್ರಮಗಳನ್ನ ಶುರು ಮಾಡೋದಕ್ಕಾಗ್ತಾ ಇಲ್ಲ. ದಯಮಾಡಿ ಕ್ಷಮಿಸಿ. ಬಹಳ ಮಂದಿ ಆಸೆ ಪಟ್ಟಿದ್ದಾರೆ. ಕೆಲವರು
ನನ್ನ ಸೋದರ ಸೊಸೆ ವಿರಜಮ್ಮನವರು ಕೋತಲು ಗುಡ್ಡದಲ್ಲಿ ತನಿಯರದು ಹರಕೆಯನ್ನು ಹೊತ್ತಿದ್ದಾರೆ. ನಮ್ಮ ಲಕ್ಷ್ಮೀಕಾಂತ ಶರ್ಮರು ಸೂರ್ಯನಿಗೆ ಸಂಬಂಧಪಟ್ಟಿದ್ದು ಯಾವುದೋ ಮಂತ್ರ ಜಪವನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಹೀಗೆ ಬಹಳಷ್ಟು ಜನ ಏನೇನೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ನಾನು ನಮ್ಮ ಆರಾಧ್ಯ ಗಣಪತಿಯಲ್ಲಿ ಒಂದು ಮಂಡಲ ವ್ರತವನ್ನು ಹಿಡಿದಿದ್ದೇನೆ. ಈ ಎಲ್ಲದರ ಪ್ರಭಾವದಿಂದ ವಿಧಿಯ ಇಚ್ಛೆ ಇದ್ದರೆ ನಾನು ನವೆಂಬರ್ ತಿಂಗಳಿನಲ್ಲಿ ನಿಮ್ಮ ಹತ್ತಿರ ಶುಭಕರವಾಗಿ ಮಾತನಾಡ್ತೀನಿ. ಆದರೆ ಅದು ಯಾವುದೂ ನನ್ನ ಕೈನಲ್ಲಿ ಇಲ್ಲ. ಇಷ್ಟನ್ನು ಬಹಳ ಬೇಸರದಿಂದ ನಾನು ಮುಂದುವರಿಸ್ಲಿಕ್ಕೆ ಆಗ್ತಾ ಇಲ್ಲವಲ್ಲ ಸದ್ಯಕ್ಕೆ ಅನ್ನತಕ್ಕಂಥ ಅನುತಾಪದಿಂದ ನಿಮ್ಮಲ್ಲಿ ಹೇಳಿದ್ದೇನೆ. ಇಷ್ಟನ್ನು ಬಿಟ್ಟು ಇನ್ನೇನು ಹೆಚ್ಚಿಗೆ ಹೇಳಬೇಕು ಅಂತ ಅನ್ನಿಸ್ತಾ ಇಲ್ಲ, ನನಗೆ ಗೊತ್ತೂ ಇಲ್ಲ. ದೈವಾನುಗ್ರಹದಿಂದ ನವೆಂಬರ್ 1ನೇ ತಾರೀಕು ನಿಮ್ಮನ್ನು ಭೇಟಿ ಮಾಡಲಿಕ್ಕೆ ಆಗಲಿ ಅಂತ ಆಶಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.